ರಾಮಪತ್ರೆ ಮರ ಕಾಯಿ ಕೊಯ್ದಾಯಿತು. ಒಂದು ಮರದಲ್ಲಿ ಇಷ್ಟು ಕಾಯಿ ಸಿಕ್ಕಿದೆ. ಇದನ್ನು ಇನ್ನು ಬಿಡಿಸಿ ಪತ್ರೆ ಹಾಗೂ ಬೀಜವನ್ನು ಬೇರ್ಪಡಿಸಬೇಕು. ಅದನ್ನು ಹೇಗೆ ಮಾಡೋದು ನೋಡೋಣ. ಈ ಥರ ಒಂದು ಕಟ್ಟಿಗೆ ಪೀಸನ್ನು ಕೆತ್ತಿ ಈ ಥರ ಮಾಡ್ಕೊಳ್ಬೇಕು. ಇಲ್ಲಿ ಚಪ್ಪಟೆ ಇಟ್ಕೊಳ್ಬೇಕು. ಈ ಥರ ಕಲ್ಲಿನ ಮೇಲೆ ಅದನ್ನು ಜಜ್ಜಬೇಕಾಗ್ತದೆ ನೋಡಿ. ಈ ಭಾಗದಲ್ಲಿ ಗುದ್ದಬೇಕು ಅಥವಾ ಜಪ್ಪಬೇಕು. ಈ ಭಾಗವನ್ನು ಕೆಳಗಡೆ ಈ ರೀತಿ ಕಲ್ಲು ಮೇಲೆ ಹೀಗೆ ಇಟ್ಟು ಜಜ್ಜಬೇಕು. ಕಲ್ಲು ಈ ರೀತಿ ಹೊಂಡ ಇರಬೇಕು. ಸ್ವಲ್ಪ ಮರದ ದಿಮ್ಮೆ ಆದರೂ ಕೂಡ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಈ ಪತ್ರೆ ಈ ಭಾಗ ಜಜ್ಜಬಾರದು ಮತ್ತು ಪೆಟ್ಟಾಗಬಾರದು. ಹಾಗಾದರೆ ಅದು ಪೀಸಾಗಿ ಹುಡಿ ಆಗಿಬಿಡ್ತದೆ, ಬಿಡಿಸಲಿಕ್ಕೆ ಬರೋದಿಲ್ಲ. ಈ ರೀತಿ ಇಟ್ಕೊಂಡು ಈ ರೀತಿ ಜಜ್ಜಬೇಕು. ಈ ರೀತಿ ಓಪನ್ ಆಗ್ತದೆ. ನಂತರ ಇದನ್ನು ಬಿಡಿಸಬೇಕು. ರಾಮಪತ್ರೆ ಕಾಯನ್ನು ಹೀಗೆ ಗುದ್ದಿ ಬಿಡಿಸಬೇಕಾದರೆ ಈ ರೀತಿ ಗ್ಲೌಸ್ ಹಾಕ್ಕೊಳ್ಳೋದು ಉತ್ತಮ. ಏಕೆಂದರೆ ಇದಕ್ಕೆ ಈ ರೀತಿ ಮೇಣ ಇರ್ತದೆ. ಈ ಮೇಣ ಚರ್ಮಕ್ಕೆ ತಾಗಿದರೆ ಕೆಲವರಿಗೆ ಬಿಡೋದಿಲ್ಲ ಬೇಗನೆ. ಮತ್ತು ಸೋಪು ಹಾಕಿ ತೊಳೆದಾಗ ಕೆಂಪು ಕಲರ್ ಆಗಿ ಕೈ ಹಾಗೆ ಉಳಿತದೆ ಕೆಲವು ದಿನದವರೆಗೆ. ಮತ್ತು ಅಲರ್ಜಿ ಇರೋರಿಗೆ ಚರ್ಮಗಳು ತುರಿಕೆ ಮತ್ತು ಹೊಟ್ಟೆ ಉಳಿದು ಆಗ್ತದೆ. ಹಾಗಾಗಿ ಸುರಕ್ಷತೆ ದೃಷ್ಟಿಯಿಂದ ಈ ರೀತಿ ಹ್ಯಾಂಡ್ ಗ್ಲೌಸ್ ಹಾಕಿ ರಾಮಪತ್ರೆ ಕಾಯಿಗಳನ್ನು ಈ ರೀತಿ ಜಜ್ಜಿ ಬಿಡಿಸೋದು ಉತ್ತಮ. ಈ ಜಪ್ಪಿದ್ದನ್ನು ಈ ರೀತಿ ಹೀಗೆ ಬಿಡಿಸಿ ತೆಗಿಬೇಕು. ಈ ರೀತಿ ಪತ್ರೆಯನ್ನು ಈ ರೀತಿ ಮಾಡಬೇಕು. ನೋಡಿ, ಇದು ಬೀಜ. ಇದರಿಂದ ಸಸಿ ಕೂಡ ಮಾಡ್ಬೋದು. ಇದು ರಾಮಪತ್ರೆ ಕಾಯಿಯ ಸಿಪ್ಪೆ. ಇದು ರಾಮಪತ್ರೆ ನೋಡಿ ಆ ಥರ ಇದೆ ಅಂತ. ಇದು ಸುಮಾರು 300ರಿಂದ 500 ಈ ಥರ ರಾಮಪತ್ರೆ ಬೇಕು 1 kg ಆಗಲಿಕ್ಕೆ. ಇನ್ನು ಇಷ್ಟು ರಾಮಪತ್ರೆ ಕಾಯಿ ಉಳಿದಿದೆ ಬಿಡಿಸೋದು. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ವಿಷಯವನ್ನು ಹೇಳ್ತೇನೆ. ಮುಂದಿನ ವಿಡಿಯೋವನ್ನು ನೋಡಿ.